guys, welcome back to my YouTube channel after many days. ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಿನಿ ವ್ಲಾಗ್, ಅಷ್ಟೊಂದು ಎಲಾಂಗೇಟಿಂಗು ಇಲ್ಲ. ಇಟ್ಸ್ ಮಮ್ಮ ಪಪ್ಪಾಸ್ ವೆಡ್ಡಿಂಗ್. ಅಮ್ಮ ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಪ್ಪ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ. ಇಲ್ಲಿ ನಾನು ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಒಂದು ರೆಡಿ ಮಾಡ್ಕೋಬೇಕು. ನಾನು ಕೂಡ ಗೈಸ್ ಅದೇ ಪ್ರಾಬ್ಲಮ್. ನನ್ನ ತಂಗಿನೇ ಪ್ರಾಬ್ಲಮ್. ಸೊ ಎಸ್, ನಂದು ಹೇರ್ ಸ್ಟೈಲ್ ರೆಡಿ ಆದಮೇಲೆ ಸೊ ಗೈಸ್ ಒನ್ ವೆರಿ ಸಬ್ಸ್ಕ್ರೈಬ್ ದಿಸ್. ಇನ್ನೂ ಎಂಡೇ ಆಗಿಲ್ಲ, ಎಂಡಿಂಗಲ್ಲಿ ಅನ್ನೋಣ ಅನ್ಕೊಂಡೆ. ಇವಾಗ ಮಮ್ಮಿ ಏನಾದರೂ ಮಾತಾಡ್ಬೇಕಾ? ಏನು ಮಾತಾಡೋದಿದೆ, ಏನು ಮಾತಾಡೋದಿಲ್ಲ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ಸೊ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಡಿನ್ನರ್ಗೆ. ಅದು ನಂದಿನದು. ಇನ್ನೇನು ಹೇಳೋಣ, ನಾನು ಅದನ್ನೇ ಹೇಳ್ಬೇಕಷ್ಟೇ. ಯಾಕಂದ್ರೆ ಹೊರಗಡೆ ಹೋಗ್ತಿರೋದ್ರಿಂದ ಅದನ್ನೇ ಹೇಳ್ಬೇಕು, ಆ ಟಾಪಿಕ್ನೇ ಹೇಳ್ಬೇಕು, ಬೇರೆ ಟಾಪಿಕ್ ಹೇಳೋಕ್ಕಾಗಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಏನೇನು ತಿಂತೀವಿ ಅನ್ನೋದನ್ನ ಆಮೇಲೆ ತೋರಿಸ್ತೀವಿ. ಪ್ರಿನ್ಸಸ್ ಥರ ಕಾಣಿಸ್ತಾರೆ ನಮ್ಮ ಮಮ್ಮಿ ಇವತ್ತು. ಹೌದು, ಸುಳ್ಳು ಹೇಳ್ತಾಳ ನೋಡಿ ಬೇಕಾದ್ರೆ. ಅಪ್ಪ ಬಂದರು, ಸ್ನಾನ ಮಾಡ್ಕೊಂಡು ಲೆಟ್ಸ್ ಮೀಟ್ ಇನ್ ಅ ವೈಲ್. ಸಿಂಪಲ್ ಆಗಿ ರೆಡಿ, ಹಂಗೆ ಒಂದು ಸ್ಮಾಲ್ ಸಿಂಪಲ್ ಹೇರ್ ಸ್ಟೈಲ್ ಹಾಕಿದ್ದೀನಿ. ಅಮ್ಮ ರೆಡಿ ಆಗಿದ್ದಾರೆ. ಅಪ್ಪ ಕಾರ್ ತೆಗ್ದಿದ್ದಾಯ್ತು, ಅಲ್ಲಿ ನೋಡ್ತಿದ್ದಾರಲ್ಲ ಅದೇ ಕಾರ್. ಸೊ ಹೊರಡಬೇಕು. ಎಲ್ಲೋಗ್ತಾ ಇದ್ದೀವಿ ಅಂತ ಅಪ್ಪ ಇನ್ನೂ ಅಂದಿಲ್ಲ. ಇಟ್ಸ್ ಇನ್ ರಿಯಲಿ ಅ ಲಾಂಗ್ ಟೈಮ್. ಪ್ಯಾರೆಂಟ್ಸ್ ಜೊತೆ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇಟ್ಸ್ ರಿಯಲಿ ಪ್ರೆಷಿಯಸ್. ಡೋಂಟ್ ಮಿಸ್ ಇಟ್ ಇನ್ ಯೋರ್ ಲೈಫ್ ಎಟ್ ಆಲ್. ಚಾನ್ಸ್ ಸಿಕ್ಕಿದಾಗೆಲ್ಲ ಆಚೆ ಹೋಗ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಇನ್ನೂ ಜಾಸ್ತಿ ಲವ್ ಮಾಡ್ತಾರೆ. ಸ್ಪ್ರೆಡ್ ಲವ್ with your parents and with yourself. ಜಾಸ್ತಿ ಸೆಲ್ಫ್ ಲವ್ ಮಾಡಿ, ಜಾಸ್ತಿ ಪೇರೆಂಟ್ಸ್ ಲವ್ ಮಾಡಿ. ಅದಕ್ಕಿಂತ ಬೇರೆ ಇನ್ನೇನು. ಪೇರೆಂಟ್ಸ್ ಆರ್ ಎವ್ರಿಥಿಂಗ್ ಅಟ್ ದಿ ಎಂಡ್. ಹೋಟೆಲ್ ರೀಚ್ ಆಗಿದ್ದೀವಿ, ಹೋಗೋಣ ಬನ್ನಿ. ಹೋಟೆಲ್ ಹೇಗಿದೆ ಗೈಸ್? ಪಾಪ ಸ್ಮೈಲ್ ಮಾಡ್ತಾರೆ, ನನಗೇನು ಸ್ಮೈಲ್ ಮಾಡಿ. ಹಾಯ್ ಫ್ರೆಂಡ್, ಬನ್ನಿ ಎಲ್ಲರಿಗೂ ಊಟ ಫ್ರೀ. ಟ್ಯಾಕ್ಸ್ ಪಾಪ, ಟ್ಯಾಕ್ಸ್ ಯಾರ್ದು? ಟ್ಯಾಕ್ಸ್ ನಮ್ಮ ಯಜಮಾನ್ರು ರಾಘವೇಂದ್ರ ಅಂತ ಹೆಸರು, ಜನರಲ್ ಎಂಪ್ಲಾಯಿ. ಬಂದಿದ್ದೀವಿ ಗೈಸ್. ಬಟರ್ ಚಿಕನ್ ಕಟಿಂಗ್ ಮಾಡಿ ಸಿನಿಮಾ ಬಾಯ್. ಮಟನ್ ಆದರೆ ಚೆನ್ನಾಗಿ ತಿನ್ಬೋದು, ಚಿಕನ್ ಆದರೆ ಒಂದು ಜಾಸ್ತಿ ತಿನ್ನೋಕ್ಕಾಗಲ್ಲ. ಚಿಕನಲ್ಲಿ ನಾಟಿ ಕೋಳಿ ಚೆನ್ನಾಗಿರುತ್ತೆ, ನಾಟಿ ಕೋಳಿ ತಿನ್ಬೋದು. ಅದು ಬಿಟ್ಟರೆ ಮಟನ್ ಚೆನ್ನಾಗಿರುತ್ತೆ. ಬಾರಿಸೋದೆ. ತಲೆ ಮಾಂಸ ಸಿಕ್ಕಿದ್ರು ತಿಂತಾ ಇದ್ದೀವಿ, ತಲೆ ಮಾಂಸ ಸಿಕ್ಕಿದ್ರೆ ಏನಂತೀರ? ಅಯ್ಯೋ ಪಪ್ಪ, ಮಿಕ್ಕಿರೋ ಊಟನ ಪಾರ್ಸಲ್ ತಗೊಂಡಿದ್ದೀವಿ, ವಾಪಸ್ ಬರ್ತಾ ಇದೀವಿ. ಹೇಗಿತ್ತಮ್ಮ ಡಿನ್ನರ್? ಚೆನ್ನಾಗಿತ್ತು. ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಫುಡ್ ವೇಸ್ಟ್ ಮಾಡಬೇಡಿ, ನಿಮಗೆ ತಿಂದು ಜಾಸ್ತಿ ಆಗಿದ್ರು ಪಾರ್ಸಲ್ ಮಾಡ್ಕೊಂಡು ತೊಗೊಂಡು ಬನ್ನಿ, ಮನೇಲಿ ಇಟ್ಕೊಂಡು. ಲೆಕ್ಚರ್ ಅಲ್ಲ, ಆ್ಯಕ್ಚುಲಿ ಫಾಲೋ ಮಾಡಿ. ಬಟ್ ಕೆಲವರು ನಾಚಿಕೆ ಪಟ್ಕೋತಾರೆ, ಹೆಂಗಪ್ಪ ನಾವು ಪಾರ್ಸಲ್ ಮಾಡಿಸ್ಕೊಳ್ಳೋದು ಉಳಿದಿರೋ ಊಟನ ಅಂತ. ಸೊ ಊಟನ ನಾಚಿಕೆ ಮಾಡ್ಕೊಂಡ್ಬೇಡಿ. ಓಕೆ ಫೈನ್, ಅಕ್ಸೆಪ್ಟೆಡ್. ಹೇಗಿತ್ತು ಆಫ್ಟರ್ ಅ ಲಾಂಗ್ ಟೈಮ್ ಫ್ಯಾಮಿಲಿ ಜೊತೆ? ಚೆನ್ನಾಗಿತ್ತು, ತುಂಬ ದಿವಸ ಆಯಿತು ಬಂದು. ಇನ್ನು ನಾಳೆಯಿಂದ ಎಲ್ಲ ಡ್ಯೂಟಿಗಳಿಗೆ ಹೋಗಬೇಕು, ಇನ್ನು ಕಷ್ಟ. ಇನ್ನು ಬರೋದು ನೋಡಬೇಕು. ನೋಡು, ಸರಿ ಗೈಸ್, ಬನ್ನಿ ಗೈಸ್, ಕಾರಲ್ಲಿ ಸಿಗೋಣ. ಮತ್ತೆ ಎಲ್ಲ ಹೋಗ್ತೀವಿ, ಸಿಗೋಣ. ಬ್ಲಾಗಲ್ಲಿ ಮಾತಾಡ್ಸಲ್ಲ ಅಂತ ಮಾತಾಡಿದ್ವಿ. ಇದು ನಮ್ಮ ಮನೆಯ ಮಾನ್ಸ್ಟರ್. ನನಗೆ ನೀವು ಆದರೆ ಅದ್ರ ಜೊತೆಗೆ ಬೆಸ್ಟ್ ಗೈಸ್. ನಮ್ಮ ಕಾರ್ಗೂ ಇವತ್ತು ಆ್ಯನಿವರ್ಸರಿ, ಗೊತ್ತಾ?
ನಾವು ಪಪ್ಪ ಮಮ್ಮಿ ಆ್ಯನಿವರ್ಸರಿ ದಿವಸನೇ ನಾವು ಕಾರ್ ತೊಗೊಂಡಿದ್ದು. ಸೊ ಕಾರ್ದು ಆ್ಯನಿವರ್ಸರಿ ಇವತ್ತು. ಯಾವುದಿದು ಹೊಸ ನಾಯಿ? ಲವ್ ದ ಕಾರ್. ಮಮ್ಮಿ ನಮ್ಮ ಕಾರ್ದು ಆ್ಯನಿವರ್ಸರಿ ಅಲ್ಲ, ಏನಂತ? ಹೌದು, ನಮ್ಮ ಕಾರು ಆ್ಯನಿವರ್ಸರಿ ದಿವಸನೇ ನಾವು ಕಾರ್ ತೊಗೊಂಡಿದ್ದು. ಸೊ ನಮ್ಮ ಆ್ಯನಿವರ್ಸರಿ ಜೊತೆ ಅದು ಒಂದು ನೆನಪು ನಮಗೆ. ಅಷ್ಟು ಗುಡ್ ಡೇ ಅಷ್ಟೇ. ಸಖತ್ತಾಗಿತ್ತು ಇವತ್ತಿನ ಡೇ. ನಾಳೆ ಎಕ್ಸಾಮ್ ಇದೆ, ಏನು ಓದ್ಕೊಂಡಿಲ್ಲ ಅಮ್ಮ. ಅದು ಮಾತ್ರ ಮಾಡಲ್ಲ, ಅದು ಗೊತ್ತಿರೋ ವಿಷಯನೇ. ಎಕ್ಸಾಮ್ ಮಾತ್ರ ಓದಬೇಡ, ಬರೀಬೇಡ. ಅಮ್ಮ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ಯಾ ನೀನು. ನಿಮಗೆ ಜಾಕೆಟ್ ಬೇಡ ನಡಿ ಆ ಕಡೆ. ಟೋಕನ್ ಆಫ್ ಲವ್ ಅಪ್ಪ ತಗೊಬಂದಿರೋದು ಇವತ್ತು ಮಮ್ಮಿಗೆ. ಏನಂತೀಯ? ಸರಿ ಗೈಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಲೈಕ್ಡ್ ವಾಚಿಂಗ್ ಇವತ್ತಿನ ವಿಡಿಯೋ. ಸೈನಿಂಗ್ ಆಫ್ ಬಾಯ್.